ಒಬ್ಬ ಯಂಗ್ಸ್ಟರ್ ನೋಡ್ತಾ ಇದ್ದಾನೆ ನಮ್ಮ DRS ಗುರುಕುಲ. ಸೊ 30 ಯಾರ್ಡ್ ಸರ್ಕಲ್ ಅಲ್ಲಿ ಫೀಲ್ಡಿಂಗ್ ಮಾಡಬೇಕು ಅಂದ್ರೆ ಏನ್ ಬೇಸಿಕ್ಸ್ ಕರೆಕ್ಟ್ ಆಗಿ ಮಾಡಬೇಕು. ಇವಾಗ ಇದನ್ನೇ 30 ಯಾರ್ಡ್ ಸರ್ಕಲ್ ಅಂತ ಇಟ್ಕೊಳ್ಳೋಣ. ನೀನು ಇಲ್ಲಿ ಇದ್ರ ಹಿಂದೆಯಿಂದ ಎಷ್ಟು ದೂರದಿಂದ ವಾಕ್ ಮಾಡ್ತೀಯ ಅಥವಾ 30 ಯಾರ್ಡ್ ಸರ್ಕಲ್ ಇಂದ ವಾಕ್ ಮಾಡ್ತೀಯ. ಸೊ ಅಟ್ ವಾಟ್ ಪಾಯಿಂಟ್ ಇವ್ರು ಒಳಗಡೆ ಇರಬೇಕು, ಡೆಲಿವರ್ ಮಾಡಕ್ ಮುಂಚೆನೆ ಒಳಗಿರ್ಬೇಕಾ, ಡೆಲಿವರಿ ಪಾಯಿಂಟ್ ಅಲ್ಲಿ ಒಳಗಡೆ ಇರಬೇಕಾ. DRS ಗುರುಕುಲಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇನ್ಫೀಲ್ಡ್ ಅಥವಾ 30 ಯಾರ್ಡ್ ಸರ್ಕಲ್ ಒಳಗೆ ಒಬ್ಬ ಬೇಸಿಕ್ಸ್ ಅಥವಾ ಯಾವ ಥರ ಅಪ್ರೋಚ್ ಮಾಡಬೇಕು ಒಬ್ಬ ಫೀಲ್ಡರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋಕ್ಕೆ ಜಾಯ್ನ್ ಆಗಿದ್ದಾರೆ ಇವತ್ತು ಬಾಲಚಂದ್ರ ಅಖಿಲ್. ನಿಮ್ಗೆ ಜ್ಞಾಪಕ ಇದ್ದರೆ ಪ್ಲೇಯಿಂಗ್ ಡೇಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ಸ್ ಕರ್ನಾಟಕಗೆ ಯಾರಪ್ಪ ಅಂದರೆ ಅದು ಅಖಿಲ್ ಬಿ ಅವರೇ. ಒಬ್ಬ ಯಂಗ್ಸ್ಟರ್ ನೋಡ್ತಾ ಇದ್ದಾನೆ ನಮ್ಮ DRS ಗುರುಕುಲ. ಸೊ 30 ಯಾರ್ಡ್ ಸರ್ಕಲಲ್ಲಿ ಫೀಲ್ಡಿಂಗ್ ಮಾಡಬೇಕು ಅಂದರೆ ಏನು ಬೇಸಿಕ್ಸ್ ಕರೆಕ್ಟಾಗಿ ಮಾಡಬೇಕು. ಫಸ್ಟ್ ಆಫ್ ಆಲ್ 30 ಯಾರ್ಡ್ ಸರ್ಕಲಲ್ಲಿ ನಿಂತ್ಕೊಂಡಿದ್ದೀರಾ, ಎಸ್ಪೆಷಲಿ ಈ ಥರ ಕವರ್ಸು ಪಾಯಿಂಟು ಅಂತ ರೀಜನಲ್ಲಿ ನಿಂತ್ಕೊಂಡಿದ್ದೀವಿ ಅಂತಂದರೆ ಅದನ್ನು ನೀವು ಐದರ್ ನೀವು ಬೌಂಡ್ರಿ ಸೇವ್ ಮಾಡೋಕ್ಕೆ ನಿಂತಿರ್ತೀರಾ, ಇಲ್ಲದೆ ಹೋದರೆ ಸಿಂಗಲ್ ಕಟ್ ಮಾಡೋಕ್ಕೆ ನಿಂತಿರ್ತೀರಾ, ಆಮೇಲೆ ಒಂದು ರನ್ಔಟ್ ಇನಿಷಿಯೇಟ್ ಮಾಡೋಕ್ಕೆ ನಿಂತಿರ್ತೀರಾ. ಸೊ ದೀಸ್ ಆರ್ ದ 3 ಥಿಂಗ್ಸ್ ಅದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಆ್ಯಸ್ ಅ ಇನ್ಫೀಲ್ಡರ್. ಆಮೇಲೆ ಎಲ್ಲಿ ನಿಂತ್ಕೋತೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ, ವಿಚ್ ಪೊಸಿಷನಲ್ಲಿ ನಿಂತ್ಕೋತೀರಾ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇವಾಗ ನಿಂತಿರೋದು ಕವರ್ಸಲ್ಲಿ ನಿಂತಿದ್ದೀನಿ ನಾನು. ಸೊ ಇವಾಗ ನನಗೆ ಕ್ಯಾಪ್ಟನ್ ನೋಡಪ್ಪ ನೀನು ಪವರ್ ಪ್ಲೇಲಿ ಮಾಡ್ತಾ ಇದೆಯಾ, ನೀನು ಸಿಂಗಲ್ ಸೇವ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ನೀವು ಬೌಂಡ್ರಿನೂ ಸೇವ್ ಮಾಡಬೇಕು ಅಂದಾಗ ಒಂದು ಸ್ವಲ್ಪ 30 ಯಾರ್ಡ್ ಸರ್ಕಲ್ ಇದ್ದಾಗ ಅಲ್ಲಿಂದ ಶುರು ಮಾಡ್ತೀನಿ ವಾಕಿಂಗ್ ಮಾಡೋದಕ್ಕೆ. ಓಕೆ, ಇವಾಗ ಇದನ್ನೇ 30 ಯಾರ್ಡ್ ಸರ್ಕಲ್ ಅಂತ ಇಟ್ಕೊಳ್ಳೋಣ. ನೀನು ಇಲ್ಲಿ ಇದ್ರ ಹಿಂದೆಯಿಂದ ಎಷ್ಟು ದೂರದಿಂದ ವಾಕ್ ಮಾಡ್ತೀಯ ಅಥವಾ 30 ಯಾರ್ಡ್ ಸರ್ಕಲಿಂದ ವಾಕ್ ಮಾಡ್ತೀಯ. ಪ್ರಾಬಬ್ಲಿ ಒಂದು 3 ಸ್ಟೆಪ್ಸ್ ಔಟ್ಸೈಡಿಂದ ಶುರು ಮಾಡ್ತೀನಿ ನಾನು. ಆ್ಯಂಡ್ ಯಾವಾಗ ಶುರು ಮಾಡ್ತೀನಿ ಅದು ಕೂಡ ಮುಖ್ಯ ಆಗುತ್ತೆ ಅಣ್ಣ. ಬಟ್ ರೂಲ್ ಪ್ರಕಾರ ಅಂಪೈರು ನಿಮ್ಗೆ ಗೊತ್ತಲ್ಲ, ಇಬ್ಬರನ್ನೇ ಪವರ್ ಪ್ಲೇಲಿ ಆಚೆ ಇಡೋದು. ಸೊ ಅಟ್ ವಾಟ್ ಪಾಯಿಂಟ್ ಇವ್ರು ಒಳಗಡೆ ಇರಬೇಕು, ಡೆಲಿವರ್ ಮಾಡೋಕ್ಕೆ ಮುಂಚೆನೇ ಒಳಗಿರ್ಬೇಕಾ, ಡೆಲಿವರಿ ಪಾಯಿಂಟಲ್ಲಿ ಒಳಗಡೆ ಇರಬೇಕಾ. ಡೆಲಿವರಿ ಅಲ್ಲಿಂದ ಬೌಲರ್ ರನ್ಅಪ್ ಶುರು ಮಾಡಿ ಒಂದು ಅರ್ಧ ಬಂದಮೇಲೆ ನಾನು ಆ್ಯಕ್ಚುಲಿ ಶುರು ಮಾಡಿದಾಗಲೇ ಒಳಗಿರಬೇಕು ಅಂತ ಜನರಲ್ ರೂಲ್ ಇರೋದು. ಬಟ್ ಅಷ್ಟೊಂದು ಸ್ಟ್ರಿಕ್ಟಾಗಿ ವಿಜಿಲೆಂಟಾಗಿ ಜಾಸ್ತಿ ಜನ ಅಂಪೈರ್ಸ್ ನೋಡೋದಿಲ್ಲ. ಡೆಲಿವರಿ ಪಾಯಿಂಟ್ ಮುಂಚೆ ಒಳಗಿತ್ತು ಅಂತಂದರೆ ಸಾಕು ಅಂತ ಹೇಳ್ತಾರೆ ಸುಮಾರು ಸತಿ. ಸೊ ಆ ಥರ ಇದ್ದಾಗ ಫಾಸ್ಟ್ ಬೌಲರ್ ಶುರು ಮಾಡಿದಾಗ ಸಮ್ವೇರ್ ನಿಯರ್ ದ ಅಂಪೈರ್ ಬಂದಾಗ ನಾನು ವಾಕಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ಸೊ ದಟ್ ಅವ್ರು ಹಿಂಗೆ ಡೆಲಿವರಿ ಸ್ಟೈಡಿಗೆ ಜಂಪ್ ತೊಗೊಂಡಾಗ ನಾನು ಐ ಆಮ್ ಇನ್ಸೈಡ್ ದ 30 ಯಾರ್ಡ್ ಸರ್ಕಲ್ ಆ್ಯಂಡ್ ರೆಡಿ. ಎಷ್ಟು ಹೆಜ್ಜೆ ನಿನಗೆ ಮೊಮೆಂಟಮ್ ಕೊಡುತ್ತೆ? 2 ಹೆಜ್ಜೆ, 3 ಹೆಜ್ಜೆ, 5 ಹೆಜ್ಜೆ? ಐ ಥಿಂಕ್ 3 ಹೆಜ್ಜೆ ಸಾಕು ಅನ್ಸುತ್ತೆ. ಓಕೆ, ಸೊ 1, 2, 3 ಕರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀನಿ ನಾನು, ಈ ಪೊಸಿಷನ್ಗೆ ಬಂದುಬಿಡ್ತೀನಿ. ಆ್ಯಂಡ್ ಬಾಲ್ ಬಿಟ್ಟ ಮೇಲೆ ಐ ಆಮ್ ಆಲ್ರೆಡಿ ಇನ್ ದಿಸ್ ಪೊಸಿಷನ್. ಬಿಕಾಸ್ ನಿಮಗೆ ಬಾಲ್ ಬಿಟ್ಟ ಮೇಲೆ ಬ್ಯಾಟ್ಸ್ಮನ್ ಹೊಡೆಯೋದಕ್ಕೂ ನಿಮಗೆ 1 ಸೆಕೆಂಡ್ಗಿಂತ ಕಡಿಮೆ ಇರುತ್ತೆ ಟೈಮು. ಸೊ ಬಾಲ್ ಬಿಟ್ಟ ತಕ್ಷಣ ಐ ಆಮ್ ಇನ್ ದಿಸ್ ನ್ಯೂಟ್ರಲ್ ಪೊಸಿಷನ್. ಸೊ ದಟ್ ಏನಾಗುತ್ತೆ, ನಾನು ರೆಡಿ ಇರ್ತೀನಿ ಅವ್ರು ಹೊಡೆದ ತಕ್ಷಣ ಯಾವ ಕಡೆನಾದ್ರು ಮೂವ್ ಮಾಡೋದಕ್ಕೆ. ಸೊ ಅಬ್ಸರ್ವ್ ಮಾಡಬೇಕಾಗಿರೋದು ನೀವೇನು ಅಂದರೆ ಯಾವ ಥರ ಅಖಿಲ್ದು ಬ್ಯಾಲೆನ್ಸ್ ಇರುತ್ತೆ. ನೀ ಎಲ್ಲ ಒಳಗಡೆ ಇರುತ್ತೆ, ಹಿಂಗೆ ಆಚೆ ಇರಲ್ಲ. ಅಂದರೆ ಬಾಲ್ಸ್ ಅದು ಫೀಟ್ ಮೇಲೆ ಇರುತ್ತೆ. ನ್ಯೂಟ್ರಲ್ ಪೊಸಿಷನ್ ಅಂದರೆ ಏನು ಗೊತ್ತಾ, ಎಡಕ್ಕಾಗಲಿ ಬಲಕ್ಕಾಗಲಿ ಮೂವ್ ಆಗೋಕ್ಕೆ ರೆಡಿ ಇರ್ತಾರೆ. ಆಮೇಲೆ ಒಬ್ಬ ಫೀಲ್ಡರು ಈ ಏರಿಯಾ ಕವರ್ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು 10 ಯಾರ್ಡ್ಸ್ ಈ ಕಡೆ, ಒಂದು 10 ಯಾರ್ಡ್ಸ್ ಇಲ್ಲ, ಎಷ್ಟೋ ಒಂದು 10 ಫೀಟ್ ಕವರ್ ಮಾಡೋದು ತಾಕತ್ತಿರಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ವೈ ಯಾಕೆ ನೀ ಒಳಗಿರುತ್ತೆ ಅಂತಂದರೆ ನಿಮ್ಮದು ಬಾಲ್ಸ್ ಆಫ್ ದ ಫೀಟ್, ನಿಮ್ಮದು ವೆಯ್ಟ್ ಮೋಸ್ಟ್ಲಿ ಇನ್ಸೈಡ್ ಪಾರ್ಟ್ ಆಫ್ ದ ಶೂಸಲ್ಲಿರುತ್ತೆ ಹಿಂಗಿದ್ದಾಗ. ಸೊ ದಟ್ ಇಲ್ಲಿಂದ ಪುಷ್ ಮಾಡೋದು ಈ ಕಡೆ ಹೋಗ್ಬೋದು, ಇಲ್ಲಿಂದ ಪುಷ್ ಮಾಡೋದು ಈ ಕಡೆ ಹೋಗ್ಬೋದು. ನೀವು ಈಚೆ ಹಿಂಗೆ ಇಟ್ಬಿಟ್ರೆ ನೀವು ಯಾವ ಕಡೆ ಮೂವ್ ಮಾಡೋಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಇಲ್ಲಿಂದ ಅಖಿಲ್ ಇವಾಗ ಒಂದು ಡೆಮೋ ಕೊಡೋಣ. ಇವಾಗ ಆ್ಯಕ್ಚುಲಿ ಬರುತ್ತೆ, ನೀವು ಬಾಲ್ನ ಯಾವ ಥರ ಅಟ್ಯಾಕ್ ಮಾಡಬೇಕು ಅಥವಾ ಬಾಲ್ ಬರ್ತಾ ಇದೆ ನಿಮ್ಮ ಹತ್ರ ಅಂದರೆ ಯಾವ ಥರ ಅಪ್ರೋಚ್ ಮಾಡಬೇಕು. ಬಾಲಿಗೆ ಬರೋಕ್ಕೆ ವೆಯ್ಟ್ ಮಾಡೋಕ್ಕಿಲ್ಲ, ಬಾಲ್ಗೆ ನೀವೇ ಅಟ್ಯಾಕ್ ಮಾಡಬೇಕು ಅಂತ ಸೀಕ್ರೆಟ್. ಥ್ರೋಯಿಂಗ್ಗೆ ನಾವು ಇನ್ನೊಂದು ಕ್ಲಾಸ್ನ ತೊಗೊಳ್ತೀವಿ. ಈಗ ಬಾಲ್ಗೆ ಯಾವ ಥರ ಅಪ್ರೋಚ್ ಮಾಡಬೇಕು, ಎಸ್ಪೆಷಲಿ 30 ಯಾರ್ಡ್ ಸರ್ಕಲಲ್ಲಿ. ಬೇಸಿಕಲಿ ಏನು ಮಾಡಬೇಕು ಅಂತಂದರೆ ನಾವು ಮಾಡೋದು ಇದು ನ್ಯೂಟ್ರಲ್ ಪೊಸಿಷನ್ವರೆಗೂ ನಮ್ಮ ಕೈಲಿರುತ್ತೆ. ಅದಾದಮೇಲೆ ನಿಮ್ಮ ಇನ್ಸ್ಟಿಂಕ್ಟ್ ಟೇಕ್ ಓವರ್ ಆಗುತ್ತೆ. ಯಾಕೆಂದರೆ ಡಿಪೆಂಡ್ಸ್ ಆನ್ ದ ಶಾಟ್. ಇವಾಗ ಡಿಫೆನ್ಸಿವ್ ಶಾಟ್ ಅಂತಂದರೆ ನೀವೇನಾಗುತ್ತೆ, ಆ್ಯಂಗಲ್ ಕಟ್ ಮಾಡೋದಕ್ಕೆ ಮುಂದೆ ಹೋಗ್ತೀರಾ. ಅಕಸ್ಮಾತ್ ಗ್ಯಾಪಲ್ಲಿ ಹೋಗಿತ್ತು ಅಂತಂದರೆ ಆ್ಯಂಗಲ್ ಕಟ್ ಮಾಡೋಕ್ಕೆ ಮುಂದೆ ಹೋಗ್ತೀರಾ, ಲೆಫ್ಟ್ ಆಗಲಿ ರೈಟ್ ಆಗಲಿ. ಅದೇ ಜೋರಾಗಿ ಹೊಡೆದ್ರು ಅಂತಂದರೆ ಅವಾಗ ನಿಮ್ಗೆ ಅಷ್ಟು ರಿಯಾಕ್ಟ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಇಲ್ಲಿಂದನೇ ಹಿಂಗೆ ನೀವು ಬಿದ್ದು ಸ್ಟಾಪ್ ಮಾಡಬೇಕಾಗತ್ತೆ. ಸುಮಾರು ಜನ ಯಂಗ್ಸ್ಟರ್ಗಳು ನೋಡ್ತೀರಾ ನೀವು, ಅವ್ರು ಹಿಂಗೆ ಕುತ್ಕೊಂಡು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಅಡ್ವೈಸ್ ಏನು ಅವ್ರಿಗೆ? ಅದು ಯಾವಾಗ ಬಂದರೆ ಜೋರಾಗಿ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅವಾಗ ಕೂತ್ಕೋತಾರೆ. ಸೊ ಯಾವಾಗ ನೀವು ಮಂಡಿ ಕೆಳಗೆ ಊರು ಬಿಡ್ತೀರೋ ಅವಾಗ ಅದು ತೋರಿಸುತ್ತೆ ನಿಮಗೆ ಆ್ಯಸ್ ಅ ಫೀಲ್ಡರ್ ನಿಮಗೆ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಂದ್ಬಿಟ್ಟು. ಯಾಕೆಂದರೆ ನೀವು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ನಿಮ್ಮ ಕಾಲು ತೊಗೊಂಬರ್ತಾ ಇದ್ದೀರಾ. ಸೊ ಯಾವಾಗ ನೀವು ಅಪ್ರೇಟ್ ಇರ್ತೀರೋ ನಿಂತ್ಕೊಂಡು ಬಾಲ್ ಮಿಸ್ ಫೀಲ್ಡ್ ಆದ್ರೂ ಕೂಡ ನೀವು ಇನ್ನೊಂದು ಸತಿ ಹೋಗ್ಬಿಟ್ಟು ಹಿಡಿದು ಎಸಿಬೋದು. ಅದೇ ನೀವು ಕೂತ್ರೆ ಒಂದು ನಿಮಗೆ ಗೊತ್ತು ನಿಮ್ಮ ಕಾಲು ಅಡ್ಡ ಬರ್ತಾ ಇದೆ ಅಂತ ಡಿಫೆನ್ಸಿವ್, ಕಣ್ಣು ಮುಚ್ತಾರೆ, ಕಾಲಿಗೆ ಬಿದ್ದು ಆ ಕಡೆ ಹೋದಾಗ ಮತ್ತೆ ಎದ್ದು ಬಾಲ್ ಹತ್ರ ಹೋಗೋಷ್ಟರಲ್ಲಿ ಒಂದು ರನ್ ಎಕ್ಸ್ಟ್ರಾ ಸ್ಟೀಲ್ ಮಾಡಿಬಿಡ್ತಾರೆ. ಸೊ ಆ ಒಂದು ಟೈಮ್ನ ಸೇವ್ ಮಾಡೋದಕ್ಕೆ
ಆ ಲಾಂಗ್ ಲೀವರು ಕೋಚಿಂಗ್ ಮ್ಯಾನ್ಯುವಲಲ್ಲಿ ಇದೆ ಜಾನಿ, ಬಟ್ ಐ ಥಿಂಕ್ ಅದು ಒಂಥರ ಫೇಡ್ ಔಟ್ ಆಗಿಬಿಟ್ಟಿದೆ. ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು, ಎಲ್ಲರೂ ನಿಂತ್ಕೊಂಡು ಹಿಡಿತಾ ಇದ್ದಾರೆ ಸೊ ದಟ್ ಟೈಮ್ ಸೇವ್ ಮಾಡಲಿ ಅಂತ. ಸೀಕ್ರೆಟ್ ನೀವು ಅಬ್ಸರ್ವ್ ಮಾಡಿದರೆ ಅಖಿಲ್ ಪ್ರತಿ ಸತಿ ಬಾಲ್ ಹಿಡಿಯುವಾಗಲೂ ನೋಡಿ ಈ ಪೊಸಿಷನ್, ಸೈಡ್ ಆನ್ ಪೊಸಿಷನ್. ಈ ಸೈಡ್ ಆನ್ ಪೊಸಿಷನ್ ನೀವು ಬಾಲ್ ಹಿಡಿದ್ರೆ ಇಮಿಡಿಯೇಟ್ ರೆಡಿ ಥ್ರೋ ಎಸೆಕ್ಕೆ. ಯಾವ ಬಾಲ್ ಅಖಿಲ್ ಹಿಂಗೆ ಹಿಡಿಲಿಲ್ಲ. ಸೊ ಸೀಕ್ರೆಟ್ ಏನಪ್ಪ ಅಂದರೆ ಸೈಡ್ ಆನ್ ಪೊಸಿಷನ್ ಆಲ್ವೇಸ್.